ಪ್ರೇಕ್ಷಕರಿಗೆ ಹೆಂಗಿದೆ? ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದ್ದು ತುಂಬಾ ಖುಷಿ ವಿಚಾರ. ಕಲೆಕ್ಷನ್ಸ್ ಮಾತ್ರ ಅದ್ಭುತವಾಗಿದೆ. ಮೊದ್ಲಿನ್ಕಿಂತ ಮತ್ತೆ ಇವಾಗ ನಾನು ಮತ್ತೆ ಬಂದಿದ್ದು ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ತುಂಬಾ ಖುಷಿ ಆಯ್ತು. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿಮ್ ಗೆಳತಿ ಮತ್ತೆ ಅಂದ್ರೆ ಎಲ್ಲ ಏಳು ಬೀಳುಗಳಾಯ್ತು, ಇವಾಗ ಮತ್ತೆ ಅದೇ ಅಂದ್ರೆ ರೂಟೀನ್ ಲೈಫ್ ಲೀಡ್ ಮಾಡ್ತಿದ್ದಾರೆ, ಜೊತೆಗೆ ಅವರು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಮನುಷ್ಯ ಅಂದಮೇಲೆ ಏಳು ಬೀಳು ಇದ್ದಿದ್ದೆ. ರೋಲರ್ ಕೋಸ್ಟರ್ ಜರ್ನಿ ಎಲ್ಲರಿಗೂ ಇರುತ್ತೆ, ಒಬ್ರಿಗೆ ಅಲ್ಲ, ಎಲ್ಲರದ್ದು ಜೀವನದಲ್ಲಿ ಅದು ಏಳು ಬೀಳು ಸಹಜ. ಸೊ ಅದನ್ನ ಮೆಟ್ಟಿ ಮತ್ತೆ ಮುಂದೆ ಹೋಗೋದನ್ನ ಎಲ್ಲರೂ ಕಲಿಬೇಕು. ಸೊ ಅದನ್ನ ಪವಿತ್ರ ಗೌಡ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ರೀಲಾಂಚ್ ಮಾಡಿದ್ದು ಇನ್ನೂ ಖುಷಿ ವಿಚಾರ. ಒಳ್ಳೇದಾಗ್ಲಿ ಅನ್ನೋದು ನನ್ನ ತುಂಬಾ ಖುಷಿಯಾಗಿದ್ದಾರೆ. ಅಂದ್ರೆ ಇದ್ದಿದ್ದೆ ಅದು ಒಂದು ಬೇಜಾರು ಇದ್ದೇ ಇರುತ್ತೆ. ಬಟ್ ಮುಂದೆ ಹೋಗೋದನ್ನ ನೋಡ್ಬೇಕು, ಯಾವತ್ತು ನಾವು ಹಿಂದೆ ನೋಡ್ಬಾರ್ದು. ಹಿಂದೆ ಆಗ್ಬಿಟ್ಟಿದೆ. ಸೊ ಈಗ ಮುಂದೆ ಅವ್ರ ಒಂದು ಟ್ಯಾಲೆಂಟ್ ಏನಿದೆ, ಅವರೊಂದು ಏನ್ ಬಿಸ್ನೆಸ್ ಅಲ್ಲಿ ಮುಂದೆ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅದು ಆಗ್ತಿದೆ. ಸೊ ಒಳ್ಳೇದಾಗ್ಲಿ. ಹೋಗಿ ಸುಮಾರು 1.5-2 ಗಂಟೆ ಹತ್ತತ್ರ ಆಯ್ತು. ಸೊ ಏನ್ ಹೇಳಿದ್ರು ಇಷ್ಟೊತ್ತಲ್ಲಿ? ಏನ್ ಡಿಸ್ಕಷನ್ ತುಂಬಿದ್ರಿ ಅವರಿಗೆ? ಧೈರ್ಯ ಅನ್ನೋಕೇನು, ಅವ್ರು ಆಲ್ರೆಡಿ ಧೈರ್ಯವಾಗೇ ಇದ್ದಾರೆ. ಯಾಕಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೆ ದೃಢವಾಗಿದೆ. ಸೊ ಹಾಗಾಗಿ ಅವ್ರು ಎದಕ್ಕೂ ಭಯ ಪಡ್ಬೇಕಾಗಿಲ್ಲ. ನಾನ್ ನೋಡಿರೋ ಪ್ರಕಾರ ಶಿ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಶಿ ಇಸ್ ಅ ಟ್ಯಾಲೆಂಟೆಡ್ ಗರ್ಲ್ ಆಲ್ಸೋ.